ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅರುಣ್ ಬ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾನು ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ಕೆಲವರಿಗೆ ಯೂಸ್ಫುಲ್ ಆಗ್ಬೋದು. ಮತ್ತು ನನಗೆ ಆಗಿದ್ದು ನಾರ್ಮಲ್ ಡೆಲಿವರಿಯಾ ಅಥವಾ ಸಿಸೇರಿಯನಾ, ಸಿ ಸೆಕ್ಷನಾ ಅಂತ ಈ ಎಲ್ಲ ಡೌಟ್ಸ್ಗಳಿಗೂ ನಾನು ಇವತ್ತು ಕ್ಲಾರಿಟಿ ಕೊಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹಾಸ್ಪಿಟಲ್ನಲ್ಲಿ, ಯಾವ ರೀತಿ ಟ್ರೀಟ್ ಆಯಿತು ಅಲ್ಲೆಲ್ಲ, ನನಗೆ ಡಾಕ್ಟರ್ಸ್ ಆಗಲಿ ನರ್ಸ್ಗಳಾಗಲಿ ಹೇಗೆ ನನ್ನ ಟ್ರೀಟ್ ಎಸ್ಪೆಷಲಿ ಪೇಷಂಟ್ಸ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಒಂದು ರಿವ್ಯೂ ಕೂಡ ಆಗಿರುತ್ತೆ ಈ ವಿಡಿಯೋ. ಸೊ ಫಸ್ಟು ಕೂಡ ನನಗೆ ಸಿ ಸೆಕ್ಷನ್ ಆಗಿದ್ದು, ಸೆಕೆಂಡು ಸಿ ಸೆಕ್ಷನ್. ಸೊ ದಿಸ್ ಈಸ್ ಮೈ ಸೆಕೆಂಡ್ ಬೇಬಿ ಆ್ಯಕ್ಚುಲಿ. ನನಗೆ ಒಂದು ಸ್ವಲ್ಪ ಭಯ ಆಗಿತ್ತು. ಯಾಕೆ ಅಂತಂದರೆ ಫಸ್ಟಿಗಿಂತ ನನಗೆ ಸೆಕೆಂಡ್ ಡೆಲಿವರಿನೇ ಭಯ ಆಗಿದ್ದು. ನನ್ನ ಮಗನ ಬಿಟ್ಟು ಹೋಗಬೇಕು ಮತ್ತು ಏನಾಗುತ್ತೋ ಏನೋ. ಮತ್ತು ಬಿ ಪಿ ಕೂಡ ನನಗೆ ಬಾರ್ಡರ್ ಲೈನಲ್ಲೇ ಇತ್ತು. ಡಾಕ್ಟರ್ ತುಂಬಾ ನನಗೆ ಧೈರ್ಯ ಹೇಳಿದರು. ಮತ್ತು ಯಾಕೆ ನನಗೆ ಭಯ ಆಗಿತ್ತು ಇದನ್ನು ಬಿಟ್ಟು ನನಗೆ ಬೇರೆ ಯಾಕೆ ಭಯ ಆಗಿತ್ತು ಅಂದರೆ, ಆಲ್ಮೋಸ್ಟ್ ಎಲ್ಲ ಕಡೆ ನಾವು ನೋಡ್ತಿದ್ವಿ ಬಾಣಂತಿಯರ್ ಸಾವು ಜಾಸ್ತಿ ಆಗ್ತಾಯಿತ್ತು. ಸೊ ನನಗೆ ನನಗೇನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ, ನನ್ನ ಹಸ್ಬೆಂಡು ಇಲ್ಲ ನನ್ನ ಮಗನಿಗೆ ನನಗೇನು ಪ್ರಾಬ್ಲಮ್ ಆಗುತ್ತೋ, ಅವ್ರು ಹೇಗಿರ್ತಾರೋ ಏನೋ ಆ ಥರ ಗೊತ್ತಿರುತ್ತೆ ನಿಮಗೆ ಎಲ್ಲರಿಗೂ. ಆಲ್ಮೋಸ್ಟು ಸೆಕೆಂಡ್ ಡೆಲಿವರಿ ಆಗ್ತಾ ಇರುವಂಥ ತಾಯಂದಿರಿಗಂತೂ ಈ ಎಕ್ಸ್ಪೀರಿಯೆನ್ಸ್ ಯೋಚನೆಗಳು ಬರ್ತಾನೆ ಇರುತ್ತೆ. ಸೊ ನನ್ನ ಡೆಲಿವರಿ ಆಗಿದ್ದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಸ್ಟಾರ್ಟಿಂಗ್ ಈ ಥರ ಎಲ್ಲ ಭಯ ಇದ್ದಿದ್ದರಿಂದ ನಾನೇನು ಅಂದ್ಕೊಂಡೆ, ನಾನು ಪ್ರೈವೇಟ್ ಹಾಸ್ಪಿಟಲ್ನ ಚೂಸ್ ಮಾಡಬೇಕಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಕೂಡ ಇಲ್ಲ, ನಿನಗೆ ಯಾವ ಥರ ಆಗುತ್ತೋ ಅದನ್ನೇ ಚೂಸ್ ಮಾಡಿ, ಪರವಾಗಿಲ್ಲ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳಿದರು. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಮಗೇನಂತಂದರೆ, ಪ್ರತಿಯೊಂದು ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಅನ್ನೋದನ್ನು. ಏಕೆಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಕೂಡ ಒಳ್ಳೆ ಡಾಕ್ಟರ್ಸ್ಗಳಿರ್ತಾರೆ. ಮತ್ತು ನನಗೆ ಸ್ವಲ್ಪ ಧೈರ್ಯ ಹೇಳಿದ್ದು ಆಶಾ ವರ್ಕರು, ಅವ್ರ ಹೆಸರು ನೇತ್ರ ಅಂತ ಹೇಳಿ, ರಾಮನಗರದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದರು, ಇಲ್ಲ ಮುಂಚೆ ಥರ ಇಲ್ಲ, ಈ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಚೇಂಜಸ್ ಆಗಿದೆ. ಈಗ ನೀವು ನೋಡಿರ್ಬೋದು, ರಾಮನಗರದಲ್ಲಿರೋರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಥರ ಆಗಿದೆ. ಮತ್ತು ಅಲ್ಲಿರೋ ಡಾಕ್ಟರ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನರ್ಸ್ಗಳು ಕೂಡ ಕೇರ್ ಮಾಡ್ತಾರೆ. ಮೊದಲಿನ ರೀತಿ ಇದ್ದಂಗಂತೂ ಇವಾಗ ಇಲ್ಲವೇ ಇಲ್ಲ. ಯೂಶ್ವಲಿ ಈಗ ಇಬ್ಬರು ಜೆಂಟ್ಸ್ ಡಾಕ್ಟರ್ ಇದ್ದಾರೆ, ಒಬ್ಬರು ಲೇಡಿ ಡಾಕ್ಟರ್ ಇದ್ದಾರೆ. ನಾನು ಪ್ರಿಫರ್ ಮಾಡಿದ್ದು ಜೆಂಟ್ಸ್ ಡಾಕ್ಟರೇ. ಯಾಕೆಂದರೆ ನನಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ರಿವ್ಯೂ ಬಂದಿತ್ತು. ಅವ್ರ ಹೆಸರು ಜಯಪ್ರಕಾಶ್ ಸರ್ ಅಂತ ಹೇಳಿ. ಒಂಥರ ನಮಗೆ ದೇವ್ರ ಥರನೇ ಅಂತ ಹೇಳ್ಬೋದು ಅವರು ಆ್ಯಕ್ಚುಲಿ. ಏಕೆಂದರೆ ಯಾಕೆ ಈ ಥರ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾವ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಕೂಡ ಯಾವ ಪೇಷಂಟ್ಸ್ಗೂ ಕೂಡ ಡಾಕ್ಟರ್ಸ್ಗಳು ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಲ್ಲ. ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡ್ತಾರೆ. ಮತ್ತು ಏನೇ ಪ್ರಾಬ್ಲಮ್ ಇದ್ದರೂ, ನಿಮ್ಗೆ ಏನೇ ಅನಿಸಿದ್ರು ಪೇಷಂಟ್ಸ್ಗಳಿಗೆ ಡಾಕ್ಟರ್ ಅವ್ರ ಪರ್ಸ್ನಲ್ ನಂಬರ್ ಕೊಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್ ಎಷ್ಟು ಡೌನ್ ಟು ಅರ್ತ್ ಅಂತ ಹೇಳಿ ಚೆನ್ನಾಗಿ ಟ್ರೀಟ್ ಮಾಡಿದರು ಅಂತಲೇ ಹೇಳ್ಬೋದು. ಮತ್ತು ನಮ್ಗೆ ಆ್ಯಕ್ಚುಲಿ ಈ ಸರಿ ನಮಗೆ ಹೆಣ್ಣು ಪಾಪು ಬೇಕಾಗಿತ್ತು, ಹೆಣ್ಮಗು ಬೇಕಾಗಿತ್ತು ಅನ್ನೋದು ತುಂಬ ಆಸೆ ಇತ್ತು. ಬಟ್ ಸ್ಟಿಲ್ ಗಂಡು ಮಗು ಆಯಿತು. ನಾವು ಹೆಣ್ಮಗು ಆಗುತ್ತೆ ಅಂದ್ಕೊಂಡು ನಾವು ಪುರೋಹಿತರ ಹತ್ರ ಎಲ್ಲ ಕೇಳಿ, ನನ್ನ ಹಸ್ಬೆಂಡ್ ಪುರೋಹಿತರ ಹತ್ರ ಎಲ್ಲ ಕೇಳಿ, ಇದೇ ದಿನ ಮಾಡಿಸ್ಕೋಬೇಕು, ಹಾಗೆ ಹೀಗೆ ಇದೇ ನಕ್ಷತ್ರದಲ್ಲಿ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ತುಂಬ ಆಸೆ ಇಟ್ಕೊಂಡಿದ್ವಿ. ಅದೇ ಥರ ಹೆಣ್ಮಗು ಆಗುತ್ತೆ ಅಂತಲೇ ಯಾವ ನಕ್ಷತ್ರದಲ್ಲಿ ಬೇಕು ಅಂತಲೇ ನಾವು ಪುರೋಹಿತರನ್ನ ಕೇಳಿದ್ವಿ. ಸೊ ಡಾಕ್ಟರ್ ನನಗೆ ಫಸ್ಟು ಫೋನ್ ಮಾಡಿ ಕರೆದು, ಈ ಥರ ಡೇಟ್ ಇದೆ ಕಣಪ್ಪ, ಈ ಡೇಟಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಏಕೆಂದರೆ ಅವರಿಗೂ ಕೂಡ ಅಲ್ಲಿ ಯಾವ್ಯಾವ ದಿನ ವರ್ಕ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರದ್ದು ವರ್ಕ್ ನೋಡಿಕೊಂಡು ಅವ್ರು ಯಾವ ಡೇ ಇರ್ತಾರೆ ಹಾಸ್ಪಿಟಲಲ್ಲಿ ಅದನ್ನು ನೋಡ್ಕೊಂಡು, ಮತ್ತು ನಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಇದು ಕಾರಣಕ್ಕೆ ನಾವೆಲ್ಲ ಥರ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಸೊ ಡಾಕ್ಟ್ರ್ ಹೇಳಿದರು ಆ್ಯಕ್ಚುಲಿ 24th ಹೇಳಿದರು. ನಾವು ಅಂದ್ಕೊಂಡು 24th ಬೇಡ ಅಂಥೇಳಿ ಡಾಕ್ಟ್ರಿಗೆ, ಸರ್ ಇಲ್ಲ ಇನ್ನೊಂದು ದಿನ ನೆಕ್ಸ್ಟ್ ಬೇರೆ ಡೇಟ್ ಯಾವುದಾದ್ರೂ ಹೇಳ್ಬೋದಾ, ಹೇಳು ಪರವಾಗಿಲ್ಲ, ನಾನು ಅವತ್ತಿನ ದಿನ ನನ್ನ ಡ್ಯೂಟಿ ಇದ್ದರೆ ನಾನು ಅವತ್ತಿನ ದಿನ ಬಂದು ಮಾಡಿಕೊಡ್ತೀನಿ, ಏನು ಯೋಚನೆ ಇಲ್ಲ ಅಂತ ಹೇಳಿದರು. ಸೊ ನಾವು ಯಾವ ಡೇಟಲ್ಲಿ ಕೇಳಿದ್ವಿ ಅದೇ ಡೇಟಲ್ಲೇ ಕೂಡ ಡಾಕ್ಟ್ರು ಮಾಡಿಕೊಟ್ಟಿದ್ದೆ. ಆ್ಯಕ್ಚುಲಿ ಈ ಥರ ಯಾವ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೆಂಗಳೂರಿಗೆ ಹೋದ್ರೂ ಈ ಥರ ಡಾಕ್ಟರ್ಗಳು ಸಿಗಲ್ಲ ಅಂತ ನನ್ನ ಅನಿಸಿಕೆ. ಆ್ಯಕ್ಚುಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಹಾಸ್ಪಿಟಲಿ ಡಾಕ್ಟ್ರ್ ಬಗ್ಗೆ. ಡಾಕ್ಟ್ರ್ ಹೆಸರು ಬಂದು ಜಯಪ್ರಕಾಶ್ ಸರ್. ಸೊ
ಮತ್ತು ಹಾಸ್ಪಿಟಲ್ ವೈಸ್ ನೋಡಿದ್ರೆ ಹಾಸ್ಪಿಟಲ್ದು ಕೂಡ ಆಲ್ಮೋಸ್ಟು ಎಲ್ಲ ಲೇಬರ್ ವಾರ್ಡ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ಲಿನೆಸ್ ಆಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿತ್ತು. ಮತ್ತು ಆಪ್ರೇಷನ್ ಥಿಯೇಟರ್ ಕೂಡ ಯಾವ ಮಲ್ಟಿ ಸ್ಪೆಷಾಲಿಟಿ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗೂ ಏನು ಕಮ್ಮಿ ಇರಲಿಲ್ಲ, ಚೆನ್ನಾಗಿತ್ತು. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನೋಡಿದ್ನಲ್ಲ, ಸೊ ಅಲ್ಲಿ ನಮಗೆ ನಾನು ಆಪ್ರೇಷನ್ ಥಿಯೇಟರ್ ಒಳಗೆ ಹೋದಾಗ ಯೂಶ್ವಲಿ ಅಲ್ಲಿ ಒಬ್ಬರು ಮೇಡ್ ಅನ್ನೋರನ್ನ ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರು. ಒಂದು 6 ಮೆಂಬರ್ಸ್ ಇದ್ದರು ನಮ್ಮನ್ನ ಕೇರ್ ಮಾಡೋದಕ್ಕೆ ಅಂತಲೇ, ಪ್ಲಸ್ ಅನಸ್ತೇಷಿಯಾ ಡಾಕ್ಟರ್ ಸೇರಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಎಲ್ಲೂ ಒಂದು ಕಡೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅದು ಇದು ಬೈತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಲ್ವಾ, ಬಟ್ ನನಗೆ ಅದು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಮತ್ತು ಮಾತಾಡಿಸ್ತಾ ಆಪ್ರೇಷನ್ ಮಾಡ್ತಾರೆ, ಹೇಗಿದ್ದೀರಾ, ಹೇಗೆ ಏನು ಎತ್ತ ಅಂತ ಹೇಳಿ ಮಾತಾಡ್ಕೊಂಡು ಆಪ್ರೇಷನ್ ಮಾಡ್ತಾರೆ. ನನಗೆ ಏನು ಭಯ ಅನ್ನೋ ಫೀಲ್ ಹೊರಟೇ ಹೋಯಿತು. ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಅನ್ನೋದೇ ಹೊರಟೋಯ್ತು. ತುಂಬ ಚೆನ್ನಾಗಿ ನನಗೆ ಮತ್ತು ನನ್ನ ಕೇರ್ ಮಾಡಿದ್ರು ಅನ್ನೋದು ಸತ್ಯ. ಮತ್ತು ಆಪ್ರೇಷನ್ ಮಾಡ್ತಾ ಸ್ಟಾರ್ಟಿಂಗಲ್ಲೂ ಹೇಳಿದರು, ಹೆದರ್ಕೋಬೇಡಿ ಶ್ವೇತಾ, ಆರಾಮಾಗಿರಿ, ಏನೂ ಪ್ರಾಬ್ಲಮ್ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳಿನೇ ಆಪ್ರೇಷನ್ ಮಾಡ್ತಾ ಹೋದರು. ಲಾಸ್ಟಲ್ಲಿ ನಾನು ಕೇಳಿದೆ, ಏನೂ ತೊಂದರೆ ಇಲ್ವಾ ಸರ್ ಅಂತ. ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀರಾ, ಸೊ ಗೆಟ್ ವೆಲ್ ಸೂನ್ ಅಂತ ಹೇಳಿ ಡಾಕ್ಟ್ರು ಶೇಕ್ ಹ್ಯಾಂಡ್ ಕೊಟ್ಟು ಹೋದರು. ಸೊ ಅದಾದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ವಾರ್ಡ್ಗಳು ಕೂಡ ತುಂಬ ಚೆನ್ನಾಗಿದೆ ಇವಾಗ, ಮೊದಲಿನ ಹಾಗಿಲ್ಲ. ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಮತ್ತು ಜೊತೆಗೆ ನಮಗೆ ಸ್ಪೆಷಲ್ ವಾರ್ಡು ಮತ್ತು ಜನರಲ್ ವಾರ್ಡ್ 2 ಥರನೂ ಸಿಗುತ್ತೆ. ನಾವು ಪ್ರಿಫರ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಸ್ಪೆಷಲ್ ವಾರ್ಡ್ ಅಂತ ಹೇಳಿ, ಬಟ್ ನನಗೆ ಯಾಕೋ ಸ್ಪೆಷಲ್ ವಾರ್ಡ್ ಬೇಡ ಅನ್ನಿಸ್ತು. ಏಕೆಂದರೆ ಸ್ಪೆಷಲ್ ವಾರ್ಡಲ್ಲಿ ಸಪ್ರೇಟಾಗಿರೋದಕ್ಕಿಂತ ಜನರಲ್ ವಾರ್ಡಲ್ಲಿ ಎಲ್ಲರ ಜೊತೆ ನಾನು ಒಂದು ಸ್ವಲ್ಪ ಜೋವಿಯಲಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿದ್ದ ಅಭ್ಯಾಸ. ಅಲ್ಲಿ ಒಂಥರ ಮೂಗಿ ಥರ ಕೂತ್ಕೊಂಡಿರೋ ಬದಲು ಎಲ್ಲರ ಜೊತೆನೂ ಮಾತಾಡಿಕೊಂಡು ಸ್ವಲ್ಪ ನೋವೆಲ್ಲ ಕಡಿಮೆ ಆಗೋ ರೀತಿ ಅನಿಸುತ್ತೆ ನಮಗೆ. ಮೂಡ್ ಸ್ವಿಂಗ್ಸ್ ಎಲ್ಲ ಇರೋದಿಲ್ಲ ಅಷ್ಟೊಂದು. ಸೊ ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಜನರಲ್ ವಾರ್ಡನ್ನೇ ನಾನು ಪ್ರಿಫರ್ ಮಾಡಿದೆ ಕೊನೆಯಲ್ಲಿ. ಮತ್ತು ಅಲ್ಲಿರೋ ನರ್ಸ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಬೆಳಿಗ್ಗೆ ಸಾಯಂಕಾಲ ಬಂದು ನಮಗೇನೇನು ಮೆಡಿಸಿನ್ಸ್ ಏನಿರುತ್ತೆ ಎಲ್ಲ ತುಂಬ ಚೆನ್ನಾಗಿ ಪ್ರಾಪರ್ ಟೈಮಿಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಹಾಸ್ಪಿಟಲ್ ಕ್ಲೀನ್ ವೈಸ್ ನೋಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿತ್ತು. ಬಂದು ಚೆನ್ನಾಗೆಲ್ಲ ಕ್ಲೀನ್ ಮಾಡ್ತಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮು ಕ್ಲೀನ್ ಮಾಡ್ತಾರೆ. ವಾಶ್ರೂಮ್ಸ್ ಕೂಡ ಕ್ಲೀನ್ ಮಾಡ್ತಾರೆ. ಮೇನು ಅವ್ರು ಕ್ಲೀನ್ ಮಾಡಿದ್ಮೇಲೆ ನಾವು ಹೇಗೆ ಅದನ್ನು ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಕ್ಲೀನ್ಲಿನೆಸ್ ಡಿಪೆಂಡ್ ಆಗುತ್ತೆ. ಸೊ ಮುಂಚೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಡಾಕ್ಟರ್ಸ್ಗಳು ನೈಟ್ ಟೈಮ್ ಸಿಗೋದಿಲ್ಲ ಅನ್ನೋದು ಒಂದಿತ್ತು, ಬಟ್ ಈಗ ಅದೆಲ್ಲ ಸುಳ್ಳಾಗಿದೆ. ನಾನು ಇದ್ದಾಗ ಅಲ್ಲಿ ಡಾಕ್ಟರ್ಸ್ಗಳು ನೈಟ್ ಡ್ಯೂಟಿನೂ ಕೂಡ ಮಾಡ್ತಾರೆ. ಬೆಳಿಗ್ಗೆನೂ ಬಂದು ಹೋಗ್ತಾರೆ, ಸಾಯಂಕಾಲನೂ ಬಂದು ಹೋಗ್ತಾರೆ. ಸೊ ಡೇನಲ್ಲಿ 2 ಟೈಮ್ಸ್ ವಿಸಿಟ್ ಮಾಡಿ ಹೇಗಿದೆ ಏನು ಎತ್ತ ಪ್ರತಿಯೊಂದು ಚೆನ್ನಾಗಿ ಸರ್ ಮಾತ್ರ ತುಂಬ ಜಯಪ್ರಕಾಶ್ ಸರ್ ಮಾತ್ರ ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ತಾರೆ. ಹೇಗಿದೆ, ನೋವಿದೆಯಾ, ಏನು ಹೇಗೆ ಅಂತೆಲ್ಲ ವಿಚಾರಿಸ್ಕೊಂಡು ನಮ್ಮನ್ನ ನೋಡಿ ಹೋಗ್ತಾರೆ, ಅವ್ರು ಡ್ಯೂಟಿ ಮಾಡಿ ಹೋಗ್ತಾರೆ. ಹಾಗೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ನಾನು ಇನ್ನೊಂದು ನಿಮಗೆ ಒಂದು ಸಜೆಸ್ಟ್ ಮಾಡೋವಂಥದ್ದಾದರೆ, ನಾವು ಚೂಸ್ ಮಾಡ್ಕೊಳ್ಳೋವಂತಹ ಡಾಕ್ಟರ್ ಮೇಲೂ ಕೂಡ ನಮ್ಮ ಹೆಲ್ತ್ ಡಿಪೆಂಡ್ ಆಗಿರುತ್ತೆ, ಹೌದಲ್ವಾ? ನಾನು ಇದರ ಬಗ್ಗೆ ಎಕ್ಸ್ಟ್ರಾ ಏನು ಹೇಳೋದಕ್ಕೆ ಹೋಗಲ್ಲ. ಸೊ ಇಲ್ಲಿವರೆಗೂ ಆಗಿದ್ದು ನನ್ನ ಬಗ್ಗೆ, ಐ ಮೀನ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಹೇಗೆ ಕೇರ್ ಮಾಡ್ತಾರೆ, ಹಾಸ್ಪಿಟಲ್ ಹೇಗಿತ್ತು ಅನ್ನೋದ್ರ ಬಗ್ಗೆ. ಸೊ ಈಗ ನೆಕ್ಸ್ಟ್ ಬಂದು ಮಗುನ ಹೇಗೆ ಕೇರ್ ಮಾಡ್ತಾರೆ, ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ. ಮಾರ್ನಿಂಗ್ ಒಂದು ಐ ಥಿಂಕ್ 10:30 ಐ ಥಿಂಕ್ 10:30 10:40 ಐ ಥಿಂಕ್ ನನ್ನ ಮಗ ಹುಟ್ಟಿದ್ದು. ಫಸ್ಟ್ ಗಂಡು ಮಗು ಅಂತ ಹೇಳಿದರು. ಸೊ ಬೇಜಾರೇನಾಗಿಲ್ಲ, ಹೆಣ್ಪಾಪು ಆಗಿಲ್ಲ ಅಂತ ಹೇಳಿ ಬೇಜಾರೇನಾಗಿಲ್ಲ. ಯಾವುದಾದ್ರೇನು ನಾವು ಅವರಿಗೆ ಚೆನ್ನಾಗಿ ಜೀವನ ಕೊಡೋದು ಒಂದೇ ಮುಖ್ಯ ಆಗಿರುತ್ತೆ. ಅದಾದಮೇಲೆ ನನಗಾಗಿದ್ದ ದಿನ ಬಂದು ಕ್ರಿಸ್ಮಸ್ ಡೇ 25th ಡಿಸೆಂಬರ್ ದಿನ. ಸೊ ಡಾಕ್ಟರ್ಸ್ ಎಲ್ಲ ಜೀಸಸ್ಸೇ ಹುಟ್ಟಿದ್ದಾರೆ ಶ್ವೇತಾ ನಿಂಗೆ ಅಂತ ಹೇಳ್ತಾ ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ಅದಾದಮೇಲೆ ಮಗುಗೆ ವಿತಿನ್ 24 ಅವರ್ಸಲ್ಲಿ ಎಲ್ಲ ಥರ ವ್ಯಾಕ್ಸಿನ್ಸು ಕೊಡ್ತಾರೆ. ನರ್ಸ್ಗಳು ಕೂಡ ಆನ್ ಟೈಮ್, ಏಕೆಂದರೆ ನಮ್ಮದೊಂದೇ ಡೆಲಿವರಿ ಇರೋದಿಲ್ಲ, ಎಷ್ಟೊಂದು ಡೆಲಿವರಿಗಳಾಗ್ತಾ ಇರುತ್ತೆ. ಆವತ್ತಿನ ದಿನವೇ ವಿತಿನ್ 24 ಅವರ್ಸಲ್ಲಿ ಅವ್ರು ಎಲ್ಲ ಮಕ್ಳಿಗೂ ಕೂಡ ಅಷ್ಟೇ ಚೆನ್ನಾಗಿ ಕೇರ್ ಮಾಡಿ ವೆಯ್ಟು ಮತ್ತು ಅವ್ರೇನಾದ್ರು ಡಿಸ್ಟ್ರೆಸ್ಸಲ್ಲಿದ್ದಾರಾ, ಹೇಗೆ ಏನು ಮಗುದು ಹೆಲ್ತ್ ವೈಸ್ ಎಲ್ಲ ಚೆನ್ನಾಗಿ ನೋಡಿ ನಮಗೆ ಕೊನೆಯಲ್ಲಿ ಅವ್ರು ತಂದು ಕೊಡೋದು. ಅಲ್ಲಿವರೆಗೂ ನಮಗೆ ಪಾಪು ಕೊಡೋದಿಲ್ಲ.
ಸೊ ನನ್ನ ಪಾಪು ಹುಟ್ಟಿದಾಗ 3 kg ಇತ್ತು. ಸೊ ಡ್ರಾಸ್ಟಿಕ್ ಚೇಂಜು ವಿತಿನ್ 2 months ಅವನು ಎಷ್ಟು ವೆಯ್ಟ್ ಗೇನ್ ಆಗಿರ್ಬೋದು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಮತ್ತು ಹೇಗೆ ನಾನು ವೆಯ್ಟ್ ಗೇನ್ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಯೂಶ್ವಲಿ ಸಿ ಸೆಕ್ಷನ್ ಆದ ಮದರ್ಸ್ಗೆ ಬೇಗ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಆಗಲ್ಲ. ಸೊ ಏನಾಗುತ್ತೆ, ಮಗು ಆಟೋಮೆಟಿಕ್ಕಾಗಿ ಜಾಂಡೀಸ್ ಬರುತ್ತೆ. ಜಾಂಡೀಸ್ ಬಂತು, ಯೂಶ್ವಲಿ ನಮಗೇನು ಬ್ಲಡ್ ಟೆಸ್ಟ್ ಕೊಡಲಿಲ್ಲ, ಯಾಕೆಂದರೆ ಇನ್ಫೆಕ್ಷನ್ಸ್ ಏನಿರಲಿಲ್ಲ. ಜಾಂಡೀಸ್ ಬರುತ್ತೆ, ಫೋಟೋಥೆರಪಿಗೆ ಅಂತ ಇಟ್ಟು ಪಾಪುನು ಕೂಡ ಆರಾಮ್ ಮಾಡಿಕೊಂಡು ನಾವು ಮತ್ತು ಡಾಕ್ಟರ್ಸ್ಗಳು ಕೂಡ ಅಷ್ಟು ಡಾಕ್ಟರು ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ದುಡ್ಡು ಕೊಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ, 1 ರೂಪಾಯಿನೂ ಕೂಡ ಕೇಳೋದಿಲ್ಲ. ನಾವು ಕೊಟ್ಟಿದ್ದು ಜಸ್ಟ್ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಡಿಸ್ಚಾರ್ಜ್ ಮಾಡ್ಕೊಂಡು ಬರುವಾಗ ಅವರಿಗೆ ಒಂದು ಸ್ವೀಟ್ ಬಾಕ್ಸ್ ಕೂಡ ಕೊಟ್ಟು ಬಂದಿದ್ದಷ್ಟೆ. ಸೊ ಇದಾಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್, ಡೆಲಿವರಿ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ರಾಮನಗರ ಡಿಸ್ಟಿಕ್ ಗೌರ್ಮೆಂಟ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ. ಸೊ ಯಾರೆಲ್ಲ ಇದ್ದೀರಾ ಆರಾಮಾಗಿ ಹೋಗಿ ನೀವು ಚೂಸ್ ಮಾಡೋ ಡಾಕ್ಟರ್ ವೈಸಾಗಿ ಚೂಸ್ ಮಾಡಿ. ಜೊತೆಗೆ ಏನೂ ಭಯ ಪಟ್ಕೋಬೇಡಿ, ಎಲ್ಲ ನಮ್ಮ ಮೇಲೆ ನಿಂತಿರುತ್ತೆ. ನಮ್ಮ ಒಂದು ಏನಂತಾರೆ ವಿಲ್ ಪವರ್ ಅಂತ ಹೇಳ್ತಾರಲ್ಲ, ಸೊ ಅದ್ರ ಮೇಲೆ ನಿಂತಿರುತ್ತೆ ಅಷ್ಟೇ. ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ ಯು.